ಇಕ ಪಾಲಿಟಿಕ್ಸ್ನ ಸುದ್ದಿಗಳ ಕಡೆ ಗಮನ ಕೊಡ್ತಾ ಹೋಗೋಣ. ಇವತ್ತಿನ ರಾಜಕೀಯ ವಿದ್ಯಮಾನಗಳ ಪೈಕಿ ಅತ್ಯಂತ ಸೆನ್ಸೇಷನಲ್ ಸುದ್ದಿಗಳ ಹೂರಣವನ್ನ ಮುಂದಿನ ಅರ್ಧ ಗಂಟೆಗಳ ಕಾಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಹಾಗಾದ್ರೆ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ನ ಅತಿ ದೊಡ್ಡ ಸುದ್ದಿ ಯಾವುದು ಗಮನಿಸೋ ಸಮಯ. ರಾಜ್ಯದಲ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿದೆ ಬಿಜೆಪಿ. ಆದರೆ ಬಿಜೆಪಿ ಒಳಗೆ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕೂಡ ಪಕ್ಕಾ ಪಾಲಿಟಿಕ್ಸ್ನಲ್ಲಿ ಒಂದಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಟ್ಟಿದ್ವಿ. ಅದರ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ರಾಜ್ಯದಲ್ಲಿ ಬಿಜೆಪಿ ನಾಯಕತ್ವದ ಬಗ್ಗೆ ಅತೃಪ್ತರ ನಗಾರಿ ದಿನೇ ದಿನೇ ಸದ್ದು ಜಾಸ್ತಿ ಮಾಡ್ತಾ ಇದೆ. ಸಿಡಿದವರ ಸಿಟ್ಟು ವಿಜಯೇಂದ್ರಗೆ ದುಬಾರಿ ಆಗುತ್ತಾ, ಸದ್ಯದಲ್ಲೇ ಅದರ ಪರಿಣಾಮ ಕೂಡ ಕಾಣಲಿಕ್ಕೆ ಸಿಗುತ್ತಾ ಅನುಮಾನ ಹೋಗ್ತಾ ಇದೆ. ದಕ್ಷಿಣದಲ್ಲೂ ಒಗ್ಗಟ್ಟಿಲ್ಲ, ಉತ್ತರದಲ್ಲಂತೂ ನಾಯಕತ್ವವನ್ನ ಒಪ್ಪಲೇ ಇಲ್ಲ. ಬಿಜೆಪಿಯಲ್ಲೇ ವಿಜಯೇಂದ್ರ ಅವರಿಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಅಡ್ಡಿ ಆತಂಕ. ಕುರ್ಚಿ ಕಾಲೆಳೆಯೋಕೆ ಪ್ಲಾನ್ ಬಿ ರೆಡಿ ಆಗ್ತಾ ಇರುವಂತೆ ಕಂಡು ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಒಡೆದ ಮನೆ, ಬಿಜೆಪಿ ಯಾವ ರೀತಿಯಾಗಿ ಒಡೆದ ಮನೆ ಆಗಿದೆ ಅನ್ನೋದ್ರ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಬಿಜೆಪಿಯಲ್ಲಿ ಎಲ್ಲವೂ ಮೊದಲಿನಂತೆ ಉಳಿದಿಲ್ಲ, ಒಗ್ಗಟ್ಟಂತೂ ಹುಡುಕಿದ್ರೂ ಸಿಗ್ತಾ ಇಲ್ಲ. ಒಗ್ಗಟ್ಟಿನ ಮಂತ್ರ ಎಷ್ಟೇ ಜಪಿಸಿದ್ರೂ ಕೂಡ ನಾಯಕರು ಒಗ್ಗಟ್ಟಾಗಿ ಇದ್ದಂತೆ ಕಾಣ್ತಾ ಇಲ್ಲ. ಮೇಲ್ಮೇಲೆ ಮುಗುಳ್ನಗು, ಆದರೆ ಒಳಗೊಳಗೆ ವಿಷ ಕಕ್ತಿದ್ದಾರಾ ಅನ್ನುವ ಅನುಮಾನ. ಯಾಕೆ ಈ ರೀತಿಯಾದ ಅನುಮಾನಗಳು? ಇದಕ್ಕೆ ಪೂರಕವಾಗಿ ನಡೀತಾ ಇರುವ ಘಟನೆಗಳು ಏನು? ಇದೆಲ್ಲದಕ್ಕೆ ಸಂಬಂಧಪಟ್ಟ ಒಂದು ವರದಿ ಇದೆ, ಗಮನಿಸಿ. ಬಿಜೆಪಿಯಲ್ಲಿ ಮೇಲ್ಮೇಲೆ ನಗೆ, ಒಳಗೊಳಗೆ ಹೊಗೆ. ನಾಯಕತ್ವದ ವಿರುದ್ಧ ನಾಯಕರ ಆಕ್ರೋಶದ ಬುಗ್ಗೆ. ಒಗ್ಗಟ್ಟಿನ ನಡಿಗೆ, ಕೈ ಕೈ ಹಿಡಿದು ನಡೆಯೋ ನಾಯಕರು. ಮುಖ ಕಂಡಾಕ್ಷಣ ಸಿಂಪಲ್ ಆಗಿ ಒಂದು ಮುಗುಳು ನಗೆ. ಆದ್ರೆ ಬಿಜೆಪಿಯಲ್ಲಿ ವಾತಾವರಣ ಈಗ ಇದಿಷ್ಟಕ್ಕೆ ಸೀಮಿತವಾಗಿಲ್ಲ. ರಾಜ್ಯ ನಾಯಕತ್ವ ಅದೆಷ್ಟೋ ನಾಯಕರಿಗೆ ಇಷ್ಟವಾದಂತೆ ಕಾಣ್ತಿಲ್ಲ. ಹೌದು, ರಾಜ್ಯ ಬಿಜೆಪಿಯಲ್ಲಿ ಇತ್ತೀಚೆಗೆ ನಡೀತಾ ಇರೋ ಎಲ್ಲ ಬೆಳವಣಿಗೆಗಳು ಇದಕ್ಕೆ ಪುಷ್ಟಿ ನೀಡ್ತಿವೆ. ವಿಜಯೇಂದ್ರ ಅಂದ್ರೆ ಬಿಜೆಪಿಯಲ್ಲಿನ ಒಂದು ಬಣ ವಿಷವನ್ನೇ ಉಗುಳುತ್ತಾ ಇದೆ. ಅಪ್ಪ ಮಕ್ಕಳ ನಾಯಕತ್ವ ನಮಗೆ ಬೇಕಿಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ರವಾನಿಸುತ್ತಿದೆ. ಬೆಂಗಳೂರು ಮೈಸೂರು ಪಾದಯಾತ್ರೆಯಲ್ಲೂ ಅದೇ ರಿಪೀಟ್ ಆಗಿದೆ. ಶಾಸಕ ಯತ್ನಾಳ್, ರಮೇಶ್ ಜಾರಕಿಹೊಳಿ ದೂರ ಉಳಿದಿದ್ರೆ ಉತ್ತರದಲ್ಲಿ ನಾವೇ ಸಪರೇಟ್ ಪಾದಯಾತ್ರೆ ನಡೆಸ್ತೀವಿ ಅಂದ್ರು. ಬೆಳಗಾವಿಯಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ಅತೃಪ್ತರ ಸಭೆಯನ್ನು ನಡೆಸಿದ್ರು. ಅಲ್ಲಿ ಕಟ್ಟ ಹಿಂದುತ್ವವಾದಿಗಳು ಒಂದುಗೂಡಿದ್ರು. ಆರ್ಎಸ್ಎಸ್ ಹಿನ್ನೆಲೆಯುಳ್ಳ ನಾಯಕರೆಲ್ಲ ಒಗ್ಗಟ್ಟಿನ ಮಂತ್ರ ಜಪಿಸಿದ್ರು. ಈಗಾಗಲೇ ಒಂದು ಹೆಜ್ಜೆ ಮುಂದೆ ಹೋಗಿರೋ ಅತೃಪ್ತರ ನಡೆ ಬಗ್ಗೆ ಹೈಕಮಾಂಡ್ ಕೂಡ ನಿಗಾ ಇಟ್ಟಿದೆ. ವಿಜಯೇಂದ್ರ ನಾಯಕತ್ವ ಹೀಗೆ ಉಳಿಯುತ್ತಾ ಅಥವಾ ಬದಲಾಗುತ್ತಾ ಅನ್ನೋದು ಸದ್ಯ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಾವಾಗ ಯಡಿಯೂರಪ್ಪನವರ ಪುತ್ರ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗತ್ತೆ ಅನ್ನೋ ಸೂಚನೆ ದೆಹಲಿಯ ಹೈಕಮಾಂಡ್ ಅಂಗಳದಿಂದ ರಾಜ್ಯಕ್ಕೆ ತಲುಪ್ತೋ ಆಗನಿಂದನೂ ಕೂಡ ಬಿಜೆಪಿ ಒಳಗೇನೆ ಕೆಲ ನಾಯಕರು ಈ ನಾಯಕ ನಮ್ಮವನಲ್ಲ, ನಮ್ಮವನಾಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಬಹಿರಂಗವಾಗಿ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಂದು ಶುರುವಾದ ಹೇಳಿಕೆಗಳು ಈ ದಿನದವರೆಗೂ ಕೂಡ ನಿಂತಿಲ್ಲ. ಯಾಕೆ ವಿಜಯೇಂದ್ರ ಅವರ ಬಗ್ಗೆ ಇಷ್ಟೆಲ್ಲ ಅಪಸ್ವರಗಳು? ಯಾಕೆ ವಿಜಯೇಂದ್ರ ಅವರ ನಾಯಕತ್ವದ ಬಗ್ಗೆ ಇಷ್ಟೆಲ್ಲ ಅಸಮಾಧಾನಗಳು? ಬೇರೆಯದ್ದೇ ರೀತಿಯ ವಿಶ್ಲೇಷಣೆ ಇದೆ. ಸದ್ಯಕ್ಕೆ ಬಿಜೆಪಿ ಪಾಳ್ಯದಲ್ಲಿ ನಡೀತಾ ಇರುವ ಚಟುವಟಿಕೆಗಳನ್ನು ಆಧರಿಸಿ ಒಂದಷ್ಟು ಅಂಶವನ್ನ ನಿಮ್ಮುಂದಿಡುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಿಜೆಪಿಯಲ್ಲಿ ನಾಯಕತ್ವದ ವಿರುದ್ಧ ಅತೃಪ್ತರು ಸಮರ ಸಾರಲಿಕ್ಕೆ ಸಿದ್ಧವಾದಂತಿದೆ. ಹೆಸರಿಗೆ ಪಾದಯಾತ್ರೆ, ಆದರೆ ಅದರ ಹಿಂದಿರುವ ಅಸಲಿ ಉದ್ದೇಶ ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ದಕ್ಷಿಣದಲ್ಲಿ ನೀವು ಪಾದಯಾತ್ರೆ ಮಾಡಿದ್ರಿ, ಕ್ರೆಡಿಟ್ ಏನಿದ್ರು ಹೈಕಮಾಂಡ್ ನಾಯಕರ ಮುಂದೆ ವಿಜಯೇಂದ್ರ ಅವರಿಗೆ ಹೋಗುತ್ತೆ. ಅಲ್ಲಿಗೆ ವಿಜಯೇಂದ್ರ ಅವರಿಗಿಂತ ಸೀನಿಯರ್ಗಳಾಗಿರುವ ನಮ್ಮ ಪಾಲೇನು, ನಮ್ಮದೇನು ಕ್ರೆಡಿಟು, ನಮ್ಮದೇನು ಲಾಭ, ಇದರಲ್ಲಿ ಹೈಕಮಾಂಡ್ ನಾಯಕರಿಗೆ ನಾವು ಕೊಡೋ ಸಂದೇಶ ಏನು? ಈ ಅಸಮಾಧಾನವನ್ನ ಸಪರೇಟ್ ಪಾದಯಾತ್ರೆ ಮಾಡುವ ಮೂಲಕ ತೀರಿಸ್ಕೊಳ್ಳಿಕ್ಕೆ ಹೊರಟಿದ್ದಾರಾ ನಾಯಕರು? ಪ್ರಶ್ನೆ ಇದೆ. ಇಡೀ ಒಂದು ಬಣಕ್ಕೆ ಅಪ್ಪ ಮಕ್ಕಳೇ ಪ್ರಮುಖ ಟಾರ್ಗೆಟ್ ಆಗಿದ್ದಾರೆ. ನಾವು ಗಮನಿಸ್ತಿದ್ದೀವಿ ಇದನ್ನ. ಏನೇ ಪ್ರಮುಖವಾದ ಘಟನಾವಳಿಗಳಾದರೂ ಕೂಡ, ಪ್ರತಿಭಟನೆಗಳಾದರೂ ಕೂಡ, ರಾಜ್ಯ ಬಿಜೆಪಿ ಘಟಕದಲ್ಲಾಗುವ ಬೆಳವಣಿಗೆಗಳಾದರೂ ಕೂಡ
ವಿಜಯೇಂದ್ರ ಅವರ ನಾಯಕತ್ವ, ಅವರ ಹಿಂದೆ ಬೆನ್ನೆಲುಬಾಗಿ ನಿಂತಿರುವ ಯಡಿಯೂರಪ್ಪನವರು, ಇವರನ್ನ ಟಾರ್ಗೆಟ್ ಮಾಡಿ ಮಾತನಾಡುವವರು ಅನೇಕರಿದ್ದಾರೆ. ಕೇವಲ ಬಿಜೆಪಿ ಅಂದ್ರೆ ಅಪ್ಪ ಮಕ್ಕಳ ಪಕ್ಷ ಮಾತ್ರವಲ್ಲ ಅನ್ನೋದನ್ನೇ ಬಹಿರಂಗವಾಗಿ ಹೇಳಿದ್ದಾರೆ. ವಿಜಯೇಂದ್ರ ನಾಯಕತ್ವಕ್ಕೆ ಮೇಲಿಂದ ಮೇಲೆ ವಿರೋಧ ವ್ಯಕ್ತವಾಗ್ತಾ ಇದೆ. ಮೈಸೂರು ಚಲೋ ಪಾದಯಾತ್ರೆ ಇದಕ್ಕೆ ಟಕ್ಕರ್ ಕೊಡೋ ರೀತಿಯಲ್ಲಿ ಮತ್ತೊಂದು ಕೌಂಟರ್ ಪಾದಯಾತ್ರೆ ಸಿದ್ಧವಾಗ್ತಾ ಇದೆ. ಬೆಳಗಾವಿಯಲ್ಲಿ ಬಿಜೆಪಿ ಅತೃಪ್ತ ನಾಯಕರು ಒಗ್ಗಟ್ಟಿನ ಮಂತ್ರ ಜಪಿಸ್ತಿದ್ದಾರೆ. ನಾನು ನಿನ್ನೆ ಕೂಡ ಹೇಳಿದ್ದೆ, ಈ ಪಾದಯಾತ್ರೆ ಮೈಸೂರು ಚಲೋ ಪ್ರಾರಂಭವಾಗುವ ಡೇ 1 ಬೆಂಗಳೂರಿನ ಸದಾಶಿವನಗರದಲ್ಲಿ ಒಂದು ಮೀಟಿಂಗ್ ಆಗುತ್ತೆ ಅತೃಪ್ತರದ್ದು. ಅಲ್ಲಿದ್ದ ಕೇವಲ 4 ಜನ. ಆದರೆ ನಿನ್ನೆ ಬೆಳಗಾವಿಯಲ್ಲಿ ಆದ ಮೀಟಿಂಗ್ನಲ್ಲಿ ಆ ಜನರ ಸಂಖ್ಯೆ ಅಂದರೆ ಅತೃಪ್ತರ ಸಂಖ್ಯೆ ಹೆಚ್ಚಾಗಿದೆ. 10ಕ್ಕೂ ಅಧಿಕ ಮಂದಿ ನಾಯಕರು ನಿನ್ನೆ ಸಭೆಯಲ್ಲಿ ಭಾಗಿಯಾಗಿದ್ರು. ಅಲ್ಲಿಗೆ ಬಿಜೆಪಿ ಒಳಗಿನ ಅತೃಪ್ತ ನಾಯಕರ ಒಗ್ಗಟ್ಟು ಮತ್ತಷ್ಟು ಬಲವಾದಂತೆ ಕಾಣ್ತಾ ಇದೆ. ಯಾರ ವಿರುದ್ಧ? ವಿಜಯೇಂದ್ರ ಅವರ ವಿರುದ್ಧ. ಅತೃಪ್ತರ ಬಣಕ್ಕೆ ಯತ್ನಾಳ್, ರಮೇಶ್ ಜಾರಕಿಹೊಳಿ ನಾಯಕತ್ವ ವಹಿಸಿದಂತೆ ಕಾಣ್ತಾ ಇದೆ. ಬಿಜೆಪಿಯಲ್ಲಿ ಮೂಲೆ ಗುಂಪು ಆಗ್ತಿದ್ದಾರಾ ಹಿಂದುತ್ವವಾದಿಗಳು? ಇದು ಕಳೆದ ವಿಧಾನಸಭೆಯ ಚುನಾವಣೆಯ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲೂ ಕೂಡ ಕೇಳೋಕ್ ಸಿಕ್ಕ ವಾದ, ಲೋಕಸಭಾ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲೂ ಕೂಡ ಕೇಳೋಕ್ ಸಿಕ್ಕ ಅಪವಾದ. ಇದೀಗ ನಾವು ಹೀಗೆ ಬಿಟ್ರೆ ಕಟ್ಟರ್ ಹಿಂದುತ್ವವಾದಿಗಳು ಅಂತ ಕರೆಸ್ಕೊಂಡು ಬಿಜೆಪಿ ಪಕ್ಷದ ಬೆನ್ನೆಲುಬಾಗಿ ನಿಂತ್ಕೊಂಡು ಪಕ್ಷ ಸಂಘಟನೆಗೆ ಶ್ರಮಿಸಿದ ನಾವೆಲ್ಲರೂ ಕೂಡ ಮೂಲೆ ಗುಂಪಾಗೆ ಉಳಿದು ಬಿಡ್ತೀವಿ. ಹೀಗೆ ಕೂತ್ರೆ ಕಾಲ ಕೆಡ್ತು ಅಂತ ಅರ್ಥ ಅಂತ ಹೇಳಿ ಎಚ್ಚೆತ್ಕೊಂಡಿದ್ದಾರ ಅತೃಪ್ತರು? ಅನುಮಾನ ಇದೆ. ನೇರವಾಗಿ ಅಖಾಡಕ್ಕೆ ಇಳಿತಾರ RSS ನಾಯಕರು? ಇದೆಲ್ಲವನ್ನ ಗಮನಿಸಿ ಕ್ವೆಶ್ಚನ್ ಮಾರ್ಕ್. ಗೊತ್ತಿಲ್ಲ, ಗಮನಿಸ್ತಾ ಅಂತೂ ಇರ್ತಾರೆ ನಾಯಕರು. ರಾಜ್ಯದಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳು, ಸಪರೇಟ್ ಪಾದಯಾತ್ರೆ, ಸಪರೇಟ್ ಮೀಟಿಂಗ್ ಗಮನಿಸದೆ ಇರೋಷ್ಟು RSS ಜಾಣ ಕುರುಡುತನ ಪ್ರದರ್ಶನ ಮಾಡಲಿಕ್ಕಿಲ್ಲ ಸದ್ಯದ ಪರಿಸ್ಥಿತಿ. ಹೀಗಾಗಿ RSS ನಾಯಕರು ನೇರವಾಗಿ ಧುಮುಕ್ತಾರಾ? ಬದಲಾವಣೆನ ಅಥವಾ ಇರೋದನ್ನ ಪ್ಯಾಚಪ್ ಮಾಡೋ ಪ್ರಯತ್ನನ? ಇರೋ 2 ಪ್ರಶ್ನೆ. ಹೈಕಮಾಂಡ್ ಮಟ್ಟಕ್ಕೆ ಇನ್ ಕೇಸ್ ಏನಾದರೂ ಹೋದರೆ ಅಸಮಾಧಾನಗಳು, ಸಪ್ರೇಟ್ ಮೀಟಿಂಗು, ಸಪ್ರೇಟ್ ಪಾದಯಾತ್ರೆ, ಇದರ ಉದ್ದೇಶ ಇದೆಲ್ಲದರ ಮೆಸೇಜ್ ಹೈಕಮಾಂಡ್ ಅಂಗಳವನ್ನು ತಲುಪಿದ್ರೆ ವಿಜಯೇಂದ್ರ ಅವರಿಗೆ ನಾಯಕತ್ವವನ್ನು ಮುನ್ನಡೆಸ್ಕೊಂಡು ಹೋಗ್ಲಿಕ್ಕೂ ಕೂಡ ದೊಡ್ಡ ಸವಾಲಾಗಿ ಪರಿಣಮಿಸುವ ಸಾಧ್ಯತೆ ಇದೆ. ವಿಜಯೇಂದ್ರ ವಿರೋಧಿ ಕೂಗಿನ ಮೇಲೆ ಹೈಕಮಾಂಡ್ ಕಣ್ಣಿಡುತ್ತೆ. ಹೈಕಮಾಂಡ್ ನಾಯಕರು ದಿಟ್ಟ ನಿರ್ಧಾರ ಕೈಗೊಳ್ತಾರ? ಸದ್ಯದ ಪರಿಸ್ಥಿತಿಯನ್ನು ಗಮನಿಸಿದ್ರೆ ಅಷ್ಟು ಸುಲಭದ ಟಾಸ್ಕ್ ಅಲ್ಲ ವಿಜಯೇಂದ್ರ ಅವರನ್ನು ಕೆಳಕ್ಕೆ ಇಳಿಸೋದು. ಆಲ್ರೆಡಿ ಯಡಿಯೂರಪ್ಪನವರನ್ನು ಕೆಳಕ್ಕೆ ಇಳಿಸಿ ಕೆಣಕಿ ಅದರ ನೇರ ಪರಿಣಾಮವನ್ನು ಬಿಜೆಪಿ ಅನುಭವಿಸಿದೆ ಚುನಾವಣೆ ಸಂದರ್ಭದಲ್ಲಿ. ಈ ಚುನಾವಣೆಗಳು ಇಲ್ಲದೆ ಹೋದರೂ ಕೂಡ ವಿರೋಧ ಪಕ್ಷದ ಸ್ಥಾನದಲ್ಲೇ ಹೆಣಗಾಡ್ತಾ ಇರುವ ಬಿಜೆಪಿಯಲ್ಲಿ ಮತ್ತೊಂದು ಮಹತ್ತರ ಬದಲಾವಣೆಗೆ ಕೈ ಹಾಕುವಷ್ಟು ದಿಟ್ಟ ನಿರ್ಧಾರಕ್ಕೆ ಬಿಜೆಪಿಯ ಹೈಕಮಾಂಡ್ ತಕ್ಷಣಕ್ಕೆ ಕೈ ಹಾಕುತ್ತಾ? ಪ್ರಶ್ನೆ ಇದ್ದೇ ಇದೆ. ಬಿಜೆಪಿಯ ಹೈಕಮಾಂಡ್ ನಿಲುವಿನ ಮೇಲೆ ವಿಜಯೇಂದ್ರ ಅವರ ಭವಿಷ್ಯ ನೋ ಡೌಟ್ ನಿರ್ಧಾರವಾಗಿದೆ. ಈಗ ಅಸಮಾಧಾನ ಅನ್ನೋದು ಕೇವಲ ಉತ್ತರ ಕರ್ನಾಟಕ ಭಾಗದ ನಾಯಕರಲ್ಲಿ ಮಾತ್ರ ಉಳಿದಿದೆಯಾ? ಪ್ರಶ್ನೆ ಕಾಡ್ಲಿಕ್ಕೆ ಪ್ರಾರಂಭವಾಗಿರೋದಕ್ಕೆ ಮತ್ತೊಂದು ಡೆವಲಪ್ಮೆಂಟ್, ಬಿಜೆಪಿಯ ಪಾಳೆಯದಲ್ಲೇ ಆಗಿರುವ ಮತ್ತೊಂದು ಬೆಳವಣಿಗೆ ಕೂಡ ಕಾರಣ ಆಗ್ತಿದೆ. ಏನದು? ಗಮನಿಸ್ತಾ ಹೋಗೋಣ. ಉತ್ತರದಲ್ಲಿ ಯತ್ನಾಳ್ ಬಂಡಾಯದ ಬಾವುಟ ಹಾರಿಸಿದ್ರೆ, ಇತ್ತ ಮೈಸೂರು ಚಲೋ ಆಯ್ತಲ್ಲ ಮೊನ್ನೆ, ಈ ಮೈಸೂರು ಚಲೋದಲ್ಲೂ ಕೂಡ ಬಿಜೆಪಿಯ ಒಳ ಜಗಳ ಬಹಿರಂಗವಾಗಿದೆ. ಬಿಜೆಪಿಯಲ್ಲೇ ಗೆದ್ದು ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದ 2 ಮಾಜಿ ಮುಖ್ಯಮಂತ್ರಿಗಳು ಬೃಹತ್ ವೇದಿಕೆಯಲ್ಲಿ ಅವರಿಗೆ ಮಾತಿಗೆ ಅವಕಾಶನೇ ಸಿಗಲಿಲ್ಲ. ಹೀಗಾಗಿ ಮೈಸೂರು ಚಲೋದಲ್ಲಿ ಭಾಗಿಯಾಗಿದ್ದ ಅನೇಕ ಬಿಜೆಪಿ ನಾಯಕರು, ಅವರ ಬೆಂಬಲಿಗರು ಮುನಿಸ್ಕೊಂಡಿದ್ದಾರೆ. ಅರೆ, ಪಕ್ಷ ಸಂಘಟನೆಗೆ ನಮ್ಮ ಕಾಂಟ್ರಿಬ್ಯೂಷನ್ ಇಲ್ವಾ? ಪಕ್ಷ ರಾಜ್ಯದಲ್ಲಿ ಅಧಿಕಾರವನ್ನು ಅನುಭವಿಸಿದ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬರ್ಲಿಕ್ಕೆ ನಾವು ಕಾರಣವಾಗಿರ್ಲಿಲ್ವಾ? ಇಷ್ಟೆಲ್ಲ ಬೆಲೆ ಇರುವ ನಮ್ಮನ್ನ ನಗಣ್ಯ ಮಾಡಿಬಿಟ್ರಲ್ಲ ಮೈಸೂರು ಚಲೋದಲ್ಲಿ. ವೇದಿಕೆಯಲ್ಲಿ 1-2 ನಿಮಿಷ ಭಾಷಣಕ್ಕೂ ಕೂಡ ಕರೀಲಿಲ್ವಲ್ಲ ನಮ್ಮನ್ನ ಅಂತ ಹೇಳಿ ಬೇಸರಗೊಂಡಿದ್ದಾರೆ 2 ಮಾಜಿ ಮುಖ್ಯಮಂತ್ರಿಗಳು ಅನ್ನೋ ಮಾಹಿತಿ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಮಾತನಾಡಲಿಲ್ಲ. ಸದಾನಂದ ಗೌಡರು ಇದ್ರೂ ಇಲ್ದಂಗೆ ಅಶ್ವಥ್ ನಾರಾಯಣ್ ಅವರು ಬೆಲೆ ಸಿಕ್ತಾ? ಪ್ರಶ್ನೆ. CT ರವಿ ಸೇರಿದಂತೆ ಅನೇಕ ಹಿರಿಯ ನಾಯಕರಿಗೆ ವೇದಿಕೆಯಲ್ಲಿ ಮಾತನಾಡುವ ಅವಕಾಶವೇ ಇರಲಿಲ್ಲ. ವಿಜಯೇಂದ್ರ ಅವರ ನಾಯಕತ್ವವನ್ನು ಗಟ್ಟಿಪಡಿಸಲಿಕ್ಕೆ ಹಳೆ ಮೈಸೂರು ಭಾಗದಲ್ಲಿ ವಿಜಯೇಂದ್ರ ಅವರ ವರ್ಚಸ್ಸನ್ನ ವೃದ್ಧಿ ಮಾಡಲಿಕ್ಕೇನೆ ಆಯೋಜನೆಗೊಂಡಿತ್ತು ಕಾರ್ಯಕ್ರಮ. ಗಮನಿಸಿರಲ್ವಾ ಹಿರಿಯ ನಾಯಕರು ಇದನ್ನೆಲ್ಲ? ಸ್ವಪಕ್ಷೀಯರ ಅಸಮಾಧಾನಕ್ಕೆ, ಆ ಅಸಮಾಧಾನದ ಬೆಂಕಿಗೆ ಇದೆಲ್ಲವೂ ಕೂಡಿ ತುಪ್ಪ ಸುರಿದಂತೆ ಮಾಡಿದೆ. ಅಲ್ಲಿಗೆ ಉತ್ತರದಲ್ಲಿ ಒಂದು ಬಣ, ದಕ್ಷಿಣದಲ್ಲೂ ಒಂದು ಬಣ, 2 ಬಣದಲ್ಲೂ ಕೂಡ ಅಸಮಾಧಾನ. ಹೀಗಾಗಿ ವಿಜಯೇಂದ್ರ ಅವರ ನಾಯಕತ್ವಕ್ಕೆ ಸವಾಲಿನ ಮೇಲೆ ಸವಾಲು ಎದುರಾಗ್ತಾ ಇರೋದು ನಿಶ್ಚಿತವಾಗ್ತಾ ಇದೆ. RSS ನಾಯಕರು ಗಮನಿಸ್ತಿದ್ದಾರಾ? ಗೊತ್ತಿಲ್ಲ. ಹೈಕಮಾಂಡ್ ನಾಯಕರ ಗಮನಕ್ಕೆ ಬಂದಿದೆಯಾ? ಗೊತ್ತಿಲ್ಲ. ಇನ್ ಕೇಸ್ ಗಮನಕ್ಕೆ ಬಂದರೆ ಮುಂದಿನ ನಡೆ ಏನಾಗುತ್ತೆ? ಕುತೂಹಲ ಇದ್ದೇ ಇದೆ.